बेळगाव शहरातील धोकादायक झाडे आणि उंच वाढलेल्या फांद्यांमुळे नागरिकांच्या सुरक्षेचा प्रश्न निर्माण होतो. आता या समस्येवर महापालिकेने एक महत्त्वाचे पाऊल उचलले आहे. बेळगाव महानगरपालिकेच्या आरोग्य विभागाने झाडांच्या फांद्या छाटण्यासाठी विशेष यंत्र खरेदी केले आहे. महाराष्ट्रातील सांगली जिल्ह्यातून हे यंत्र आणण्यात आले आहे. यापूर्वी अशा कामांसाठी महापालिकेला यंत्र भाड्याने घ्यावे लागत होते. त्यामुळे भाडे आणि वाहनांचा अतिरिक्त खर्च महापालिकेवर पडत होता. आता स्वतःचे यंत्र उपलब्ध झाल्याने हा खर्च कमी होण्यास मदत होणार आहे. या यंत्राच्या खरेदीला महापालिका परिषद बैठकीत मंजुरी देण्यात आली होती. या यंत्राची प्रात्यक्षिक चाचणीही घेण्यात आली. सुमारे 30 फूट उंचीपर्यंतच्या झाडाच्या फांद्या छाटण्याची क्षमता या यंत्रामध्ये आहे. रस्त्यांवर, वीज वाहिन्याजवळ किंवा नागरिकांच्या सुरक्षेला धोका निर्माण करणाऱ्या फांद्यांवर आता अधिक जलद आणि सुरक्षितपणे कारवाई करता येणार आहे. महानगरपालिकेच्या या सुविधेमुळे शहरातील वृक्ष व्यवस्थापनाला वेग मिळण्याची अपेक्षा आहे. ही सुविधा नागरिकांच्या सुरक्षेसाठी किती प्रभावी ठरते हे पाहणे महत्त्वाचे ठरणार आहे. असेच अपडेटसाठी डी मीडियाला फॉलो करा, शेअर करा. ಬೆಳಗಾವಿ ಮಹಾನಗರ ವತಿಯಿಂದ ಇವತ್ತಿನ ದಿವಸ ನಮ್ಮ ಬೆಳಗಾವಿಯಲ್ಲಿ ಏನು ಟ್ರೀ ಕಟ್ರ್ ಇರ್ಬೋದು, ಹೈಟಲ್ಲಿ ಇರ್ತಕ್ಕಂಥ ಕೆಲಸಕ್ಕೆ ಈಗ ಹಳಿ ಗಿಡಗಳು ರೋಡ್ ಮೇಲೆ ಬೀಳುವಂಥವು ಮತ್ತು KEB ಅಡಚಣೆ ಆಗುವಂಥವು ಇಂಥವೆಲ್ಲ ತೆಗಿಯಕ್ಕೆ ನಮ್ಮಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ವಿ. ಆ ಟಾಸ್ಕ್ ಫೋರ್ಸ್ ಅವರು ಮೊದಲು ಒಂದು ಕ್ರೇನ್ ಮುಖಾಂತರ ಆಪರೇಟ್ ಮಾಡ್ತಿದ್ರು. ಅದಕ್ಕೆ ಇದನ್ನು ಲಾಸ್ಟ್ ಟೈಮ್ ಮಾನ್ಯ ಅಭಯ್ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಎಲ್ಲ ತಂಡ ಸಾಂಗ್ಲಿ ಮಿರಾಜ್ ಎಲೆಕ್ಷನ್ ಟೈಮ್ದಾಗಲಿ ಅದನ್ನು ನಾವು ಬಳಸಿದ್ವಿ. ಇದನ್ನು ಆಪರೇಟ್ ಮಾಡಿ ತೋರಿಸಿದ್ರಲ್ಲಿ ಆ ಥರದ್ದೊಂದು ಮಷೀನನ್ನು ನಮ್ಮ ಬೆಳಗಾವಿಯಲ್ಲಿ ಖರೀದಿ ಮಾಡ್ರಿ ಅನ್ನುವಂಥ ಎಲ್ಲರ ಅಭಿಪ್ರಾಯ ಬಂದದ್ರಿಂದ ಇದನ್ನು ನಾವು ಹಿಂದಿನ ಸಭೆಯಲ್ಲಿ ಪಾಸ್ ಮಾಡಿ ಕೊಟ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ದಿಂದ ಇದನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಗಣೇಶೋತ್ಸವ ಸಂದರ್ಭದಲ್ಲಿ ಇರ್ಬೋದು, ಮತ್ತೊಂದು ಮಳೆಗಾಲದಲ್ಲಿ ಸಂದರ್ಭದಲ್ಲಿ ಇದೇನು ಗಿಡಗಳು ಬೀಳ್ತಾವಲ್ಲ ಅದು ಆಗಬಾರ್ದು ಅನ್ನೋ ಸಲುವಾಗಿ ಅಲ್ಲಿ ಇರ್ತಕ್ಕಂಥ ಟ್ರಿಮಿಂಗ್ ಗಿಡಗಳ ಕಟಿಂಗ್ ಇರ್ಬೋದು, ರೆಂಬೆ ಕೊಂಬೆಗಳದು ಆ ರೀತಿ ಒಂದು ವ್ಯವಸ್ಥೆಗೆ ಉಪಯೋಗ ಮಾಡೋ ಸಲುವಾಗಿ ನಾವು ಮಹಾನಗರ ಪಾಲಿಕೆಯಲ್ಲಿ ಈ ಯೋಜನೆಯನ್ನು ಖರೀದಿ ಮಾಡಿದ್ದೀವಿ. ಇದನ್ನ ಮುಂದಿನ ದಿವಸದಲ್ಲಿ ನಮ್ಮಲ್ಲಿ ಆಪರೇಟ್ ಮಾಡುವಂಥವ್ರಿಗೆ ಟ್ರೈನಿಂಗ್ ಕೊಟ್ಟು ಅದನ್ನು ನಾವು ಮಾಡ್ತೀವಿ. ಆಲ್ರೆಡಿ ಈಗ ಮಷಿನ್ ಇಲ್ಲಿ ತಂದಿದ್ದಾರೆ. ಇವತ್ತು ಪೂಜೆ ಆಗ್ಬೇಕಾಗಿದೆ. ಪೂಜೆ ಮಹಾಪೌರರು, ನಾವು ಎಲ್ಲ ನಮ್ಮ ಅಧ್ಯಕ್ಷರು, ಕಾರ್ಪೊರೇಟರ್ಸ್ ಇವತ್ತು ಇದನ್ನ ಟೆಸ್ಟ್ ಮಾಡಿ ಇದನ್ನ ಮಾಡ್ತಾ ಇದ್ವಿ. ಆಲ್ರೆಡಿ ಪಾಸ್ ಆಗಿ ಬಂದದ. ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆಯಿಂದ ಟ್ರೀ ಕಟಿಂಗ್ ಮಷೀನ್ ನೀವು ಈಗಾಗಲೇ ನೋಡಿರಬಹುದು. ಡೆಮೋ ಕೂಡ ನಿಮ್ಗೆಲ್ಲ ತೋರಿಸಿದ್ರು ಟ್ರೀ ಕಟಿಂಗ್ ಯಾವ ತರ ಆಗಿದೆ. ಈಗಾಗಲೇ ನಮ್ಮ ಉಪಮಹಾಪೌರ್ ಕೂಡ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಹೇಳಿದಾರೆ. ಈಗ ನಮ್ಮ ಬೆಳಗಾವಿಯಲ್ಲಿ ಗಿಡಗಳ ಸಮಸ್ಯೆ, ಹಾಗೆ ಈಗ ಗಣೇಶ ಚತುರ್ಥಿ ಬರ್ತಾ ಇದೆ, ಅಲ್ಲಿ ಕೂಡ ಈ ಗಣೇಶ ಮೆರವಣಿಗೆಯಲ್ಲೂ ಕೂಡ ಈ ಗಿಡಗಳ ಸಮಸ್ಯೆ ಬಹಳ ಬರ್ತಾ ಇದೆ. ಹಾಗೆ ನಾವು ಗಿಡ ಮಷಿನ್ ಕೂಡ ಈಗ ಖರೀದಿ ಮಾಡಿದೀವಿ. ಈಗ ಬೆಳಗಾವಿ ಯಾವ್ದೇ ಗಿಡದ ಸಮಸ್ಯೆ ಅಂತೂ ಬರೋದಿಲ್ಲ. ಈಗ ಡೆಮೋ ಈಗಾಗಲೇ ನೀವು ನೋಡಿದಿರಿ, ಅದು ಒಳ್ಳೆ ಮಷಿನ್ ಇದೆ, ಸರಿಯಾಗಿ ಕಟಿಂಗ್ ಕೂಡ ಆಗ್ತಾ ಇದೆ. ಹಾಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ಅದನ್ನ ಸರಿಯಾಗಿ ವ್ಯವಸ್ಥೆ ಮಾಡ್ತಕೊಂತ ಹೋಗ್ತಾ ಇದೆ.